देह से न्यारा हूँ, बाबा का प्यारा। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। परम धाम से एक दिन मैं नीचे आया, आकर के 2 युग तक मैंने स्वर्णिम सुख पाया, स्वर्णिम सुख पाया। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। देह की दुनिया में रहकर भूल गया मैं जब खुद को, देह के भान में आकर मैंने खो दिया स्वर्णिम सुख को, खो दिया स्वर्णिम सुख को। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। आकर के खुदा ने मुझको खुद से परिचय है कराया, अपनी भी पहचान देकर घर का मुझको पता बताया, घर का मुझको पता बताया। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 17/4/2026. मीठे बच्चे पावन बनो तो रूहानी सेवा के लायक बनेंगे, देही अभिमानी बच्चे रूहानी यात्रा पर रहेंगे और दूसरों को भी यही यात्रा कराएंगे. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ಪಾವನರಾದಾಗ ಸಂಪೂರ್ಣ ಆತ್ಮಿಕ ಸೇವೆಯನ್ನು ಮಾಡುವುದಕ್ಕೆ ಯೋಗ್ಯರಾಗ್ತೀವಿ. ಆತ್ಮ ಅಭಿಮಾನಿ ಮಕ್ಕಳೇ ಆತ್ಮಿಕ ಯಾತ್ರೆಯನ್ನು ಮಾಡುವುದಕ್ಕೆ ಸಾಧ್ಯ ಮತ್ತು ಅನ್ಯರಿಗೂ ಕೂಡ ಏನು ಮಾಡ್ತಾರೆ, ಅವರು ಯಾತ್ರೆಯನ್ನು ಕಲಿಸ್ಕೊಡ್ತಾರೆ.
प्रश्न संगम पर तुम बच्चे जो कमाई करते हो यही सच्ची कमाई है कैसे? ಸಂಗಮದಲ್ಲಿ ನಾವು ಮಕ್ಕಳು ಯಾವ ಸಂಪಾದನೆಯನ್ನ ಮಾಡ್ತೀವಿ ಇದು ಸತ್ಯವಾದ ಸಂಪಾದನೆ ಆಗಿದೆ ಹೇಗೆ? अभी की जो कमाई है वो 21 जन्मों तक चलती है, इसका कभी भी देवाला नहीं निकलता. ಈಗ ನಾವೇನು ಸಂಪಾದನೆಯನ್ನ ಮಾಡ್ತೀವಿ ಅದು 21 ಜನ್ಮದವರೆಗೂ ನಡೆಯುತ್ತೆ. ಈಗ ಬಾಬಾ ಹೇಳೋದು ಇದೆಂದೂ ಕೂಡ ಪಾಪರ್ ಆಗುವುದಕ್ಕೆ ಸಾಧ್ಯವಿಲ್ಲ. ಜ್ಞಾನವನ್ನು ಕೇಳುವುದು ಮತ್ತು ಅನ್ಯರಿಗೂ ಕೂಡ ತಿಳಿಸ್ಬೇಕಾಗಿದೆ. ಯಾದ್ ಕರ್ನ और कराना यही है सच्ची सच्ची कमाई, जो सच्चा सच्चा बाप ही तुम्हें सिखलाता है. ऐसी कमाई सारे कल्प में कोई भी कर ना सके. ಇದು ಸತ್ಯ ಸತ್ಯವಾದ ಸಂಪಾದನೆ ಆಗಿದೆ. ಯಾರು ಸತ್ಯ ಸತ್ಯ ತಂದೆ ಇದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಇಂತಹ ಸಂಪಾದನೆ ಇಡೀ ಕಲ್ಪದಲ್ಲಿ ಯಾರೂ ಸಹ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮತ್ತಿನ್ಯಾವುದೇ ಸಂಪಾದನೆ ಬಾಬಾ ಹೇಳ್ತಾ ಇದ್ದಾರೆ ನಡೆಯೋ ಜೊತೆಯಲ್ಲಿ ನಡೆಯೋದಿಲ್ಲ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಈ ಸಮಯದಲ್ಲಿ ನಾವೆಷ್ಟು ಜ್ಞಾನ ಯೋಗದಲ್ಲಿ ಪರಿಪಕ್ವ ಇರ್ತೀವಿ ಅದು ನಮ್ಮನ್ನು ಉನ್ನತಿಯೆಡೆ ಕರ್ಕೊಂಡೋಗುತ್ತೆ. ಉನ್ನತಿಯ ಮಾರ್ಗದಲ್ಲಿ ಹೋಗ್ತೀವಿ. ಬೇರೆ ಎಲ್ಲವೂ ಕೂಡ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ ಅಲ್ಪಕಾಲದ್ದು ಮಕ್ಕಳೇ. ಅಲ್ಪಕಾಲದ ಸುಖ ಏನು ಮಾಡುತ್ತೆ? ಆಕರ್ಷಣೆಯಲ್ಲಿ ತರುತ್ತೆ. ಸದಾ ಕಾಲದ ಸುಖ ಬಾಬಾ 21 ಜನ್ಮದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಜನ್ಮ ಜನ್ಮಾಂತರ ಕಂಟಿನ್ಯೂ ಆಗತ್ತೆ. ಗೀತೆ ಹಮೇ ಉನ್ ರಾಹೋಂ ಪರ್ ಚಲ್ನಾ ಹೇ, ನಾವು ಆ ಒಂದು ಮಾರ್ಗದಲ್ಲಿ ನಡಿಬೇಕು. ओम शांति. भक्ति मार्ग में तो बच्चों ने बहुत टोकरे खाई हुई है. भक्ति मार्ग में बहुत ही भावना से यात्रा करने जाते हैं. रामायण आदि सुनते हैं. ऐसे प्रेम से बैठ कहानियाँ सुनते हैं जो रोना भी आ जाता है. हमारे भगवान की सीता भगवती को रावण डाकू ने ले गया, फिर सुनने समय बैठ रोते हैं. ಭಕ್ತಿ ಮಾರ್ಗದಲ್ಲಿ ನಾವು ಮಕ್ಕಳು ಬಹಳ ಮೋಸ ಹೋಗ್ತಾ ಬಂದ್ವಿ ಅಥವಾ ಅಲೆದಾಡ್ತಾ ಬಂದ್ವಿ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಭಾವನೆಯಿಂದ ಯಾತ್ರೆಯನ್ನ ಮಾಡುವುದಕ್ಕೆ ಹೋಗ್ತಾರೆ. ರಾಮಾಯಣವನ್ನೆಲ್ಲ ಕೇಳ್ತಾರೆ. ಈಗ ರಾಮಾಯಣವನ್ನು ಕೇಳ್ತಾ ಕೇಳ್ತಾ ಕೂತ್ಕೊಂಡು ಕತೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಯಾವುದು ಅದನ್ನು ಕೇಳ್ತಾ ಹೋದ್ರೇ ಅಳು ಬಂದ್ಬಿಡುತ್ತೆ. ನಮ್ಮ ಭಗವಂತನ ರಾಮನ ಸೀತೆಯನ್ನು ರಾವಣ ಕಳ್ಳ ಒತ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಕೇಳುವಂಥ ಸಮಯದಲ್ಲಿ ಕೂತ್ಕೊಂಡು ಅಳ್ತಾರೆ. ಇದು ಎಲ್ಲ ದಂತ ಕಥಾಯೇ ಜಿಸ್ಸೆ ಫಾಯ್ದಾ ಕುಚ್ ಭೀ ನಹಿ. ಬಾಬಾ ಹೇಳ್ತಾ ಇದ್ದಾರೆ ಇದೆಲ್ಲ ದಂತ ಕಥೆಗಳು ಮಕ್ಕಳೇ, ಯಾವುದರಿಂದ ಏನೂ प्रयोजन इल्ला. पुकारते भी है ए पतित पावन आओ, आकर हम दुखी आत्माओं को सुखी बनाओ. ये नहीं समझते कि आत्मा दुखी होती है, क्योंकि वो तो आत्मा को निर्लेप कहा देते हैं. समझते हैं आत्मा सुख दुख से न्यारी है. ये क्यों कहते हैं? क्योंकि समझते हैं परमात्मा सुख दुख से न्यारा है, तो बच्चे फिर सुख दुख में कैसे आएंगे? ಒಂದು ಕಡೆ ಕರಿತೀವಿ ಏ ಪತಿತ ಪಾವನ ನಿನ್ ಬಾ, ನಾವು ದುಃಖಿ ಆತ್ಮಗಳನ್ನು ಸುಖಿಯನ್ನಾಗಿ ಮಾಡು ಅಂತ. ಇದನ್ನು ಅರ್ಥ ಮಾಡ್ಕೊಳೋದಿಲ್ಲ. ಆತ್ಮ ದುಃಖಿಯಾಗಿದೆ. ಏಕೆಂತೇಳಿದ್ರೆ ಆತ್ಮನನ್ನು ನಿರ್ಲೇಪ ಅಂತ ಹೇಳಲಾಗತ್ತೆ. ತಿಳ್ಕೊಳ್ತಾರೆ ಆತ್ಮ ಸುಖ ದುಃಖದಿಂದ ಭಿನ್ನವಾಗಿದೆ. ಇದನ್ನು ಯಾಕೆ ಹೇಳ್ತಾರೆ? ಏಕೆಂದರೆ ತಿಳ್ಕೊಳ್ತಾರೆ ಪರಮಾತ್ಮ ಸುಖ ದುಃಖದಿಂದ ಭಿನ್ನರಾಗಿದ್ದಾರೆ. ಮಕ್ಕಳು ಕೂಡ ಸುಖ ದುಃಖದಲ್ಲಿ
ಹೇಗೆ ಬರುವುದಕ್ಕೆ ಸಾಧ್ಯ? ಇನ್ ಸಬ್ ಬಾತೋं को अब बच्चों ने समझा है. ಈ ಎಲ್ಲ ಮಾತುಗಳ ರಹಸ್ಯವನ್ನ ಬಾಬೋರು ನಾವು ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಇಸ್ ಜ್ಞಾನ್ ಮಾರ್ಗ में भी कभी ग्रहचारी बैठती है, कभी कुछ होता है, कभी प्रफुल्लित रहते, कभी मुरझाया हुआ चेहरा रहता है. यह होती ही है माया से लड़ाई, माया पर ही जीत पानी है. जब बेहोश होते हैं तब संजीवनी बूटी दी जाती है. मन मनाबो भक्ति मार्ग में चाह चटा बहुत है. देवताओं की मूर्तियों को कितना श्रृंगारते हैं, सच्चे जेवरा पहनाते हैं. वो जेवरा को ಠಾಕೂರ್ ಕಿ ಪ್ರಾಪರ್ಟಿ ಹುಯಿ. ಬಾಬಾ ಹೇಳೋದು ಈ ಜ್ಞಾನ ಮಾರ್ಗದಲ್ಲಿ ಯಾವ ಟೈಮಲ್ಲಿ ಗ್ರಹಚಾರಿ ಕೂತ್ಕೊಳುತ್ತೆ, ಒಂದೊಂದು ಸಮಯದಲ್ಲಿ ಹೆಚ್ಚು ಕಡಿಮೆಗಳು ಆಗ್ತಾ ಹೋಗತ್ತೆ. ಕೆಲವೊಮ್ಮೆ ಬಹಳ ಪ್ರಫುಲ್ಲಿತರಾಗಿರ್ತೀವಿ, ಖುಷಿಯಲ್ಲಿ ಇರ್ತೀವಿ. ಕೆಲವೊಮ್ಮೆ ಯಾವುದೇ ಮಾತು ಬಂತು, ಪರಿಸ್ಥಿತಿಗಳು ಬಂತು, ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಮುಖ ಬಾಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಮೂಡ್ ಆಫ್ ಆಗ್ತೀವಿ, ಬೇಜಾರಾಗತ್ತೆ. ಇದೆಲ್ಲ ಮನ್ಮತದಂತೆ ನಡೆಯೋದ್ರಿಂದ ಆಗತ್ತೆ. ಮಾಯೆಯ ಜೊತೆಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯುದ್ಧವಾಗತ್ತೆ ಮಕ್ಕಳೇ. ಈಗ ಮಾಯೆಯ ಮೇಲೆ ವಿಜಯವನ್ನ ಪಡಿಬೇಕು. ಜಬ್ ಬೇವೋಶ್ ಹೋತೆ ಹೇ ತಬ್ ಸಂಜೀವಿನಿ ಬೂಟಿ ದಿ ಜಾತಿ ಹೇ ಮನ್ಮನಾಬೋ. ಯಾವಾಗ ಮೂರ್ಛಿತರಾಗ್ತೀವಿ ಆಗ ಸಂಜೀವಿನಿ ಬೂಟಿಯನ್ನ ನೀಡಲಾಗತ್ತೆ. ಮನ್ಮನಾಭವ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಹಳಷ್ಟು ರೂಢಿಗಳನ್ನು ಮಾಡಿಕೊಂಡಿದ್ದಾರೆ. ದೇವತೆಗಳ ಮೂರ್ತಿಯನ್ನ ಎಷ್ಟೊಂದು ಶೃಂಗಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯವಾದಂಥ ಒಡವೆಯನ್ನ ಹಾಕ್ತಾರೆ. ಓ ಜೆವೆರಾತೋ ಠಾಕೂರ್ ಕಿ ಪ್ರಾಪರ್ಟಿ ಹುಯಿ. ಆ ಒಡವೆ ಅಂತೂ ಠಾಕೂರ್ಜಿಯ ಆಸ್ತಿಯಾಗಿದೆ. ಠಾಕೂರ್ ಕಿ ಪ್ರಾಪರ್ಟಿ ಸೋ ಪೂಜಾರಿ ವ ಟ್ರಸ್ಟಿ ಕಿ ಓ ಜಾತಿ ಹೇ. ಆ ಠಾಕೂರ್ಜಿಯ ಪ್ರಾಪರ್ಟಿನೇ ಪೂಜಾರಿ ಅಥವಾ ಟ್ರಸ್ಟಿದು ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಬಚ್ಚೆ ಜಾನ್ತೆ ವೋ ಹಮ್ ಚೈತನ್ಯ ಮೇ ಬಹುತ್ ಹೀರೆ ಜವಾಹರೋं से सजे हुए थे. फिर जब पुजारी बनते हैं तो भी बहुत जेवरा पहनते हैं. अब कुछ भी नहीं है. चैतन्य रूप में भी पहने, फिर जड़ रूप में भी पहने. अब तो नो जेवरा, बिल्कुल साधारण है. बाप कहते हैं मैं साधारण तन में आता हूँ. कोई ರಾಜಾಯಿ ಆದಿ ಕಿ ಟಾಟ್ ಬಾಟ್ ನಹಿ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಚೈತನ್ಯದಲ್ಲಿ ಬಾಬಾ ಹೇಳೋದು ವಜ್ರ ವೈಡೂರ್ಯಗಳಿಂದ ಶೃಂಗರಿತರಾಗಿರ್ತೀವಿ. ಬಾಬಾ ಹೇಳೋದು ಯಾವಾಗ ಪೂಜಾರಿಗಳಾಗ್ತೀವಿ ಆಗ ಕೇವಲ ಒಡವೆಗಳನ್ನು ಹಾಕ್ಕೊಳ್ತೀವಿ. ಈಗಂತೂ ಏನೂ ಇಲ್ಲ, ಎಲ್ಲ ಕಳ್ಕೊಂಡು ಕೂತ್ಕೊಂಡಿದ್ದೀವಿ. ಚೈತನ್ಯ ರೂಪದಲ್ಲಿ ಹಾಕ್ಕೊಂಡಿದ್ವಿ. ನಂತರ ಜಡರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಭಕ್ತರು ಹಾರಗಳನ್ನು ಹಾಕ್ತಾರೆ. ಈಗಂತೂ ಯಾವುದೇ ರೀತಿಯಾದ ಒಡವೆ ಇಲ್ಲ, ಸಂಪೂರ್ಣ ಸಾಧಾರಣರಿದ್ದೀವಿ. ಬಾಪ್ ಕೇತೆ ಹೇ ಮೈ ಸಾಧಾರಣ ತನ್ಮೆ ಆತಾ ಹೂँ. ಕೋಯಿ ರಾಜಾಯಿ ತಂದೆ ಹೇಳ್ತಾರೆ ನಾನು ಸಾಧಾರಣ ಶರೀರದಲ್ಲಿ ಬರ್ತೀನಿ ಮಕ್ಕಳೇ. ಯಾವುದೇ ರಾಜಾಯಿಯ ಶೋ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸನ್ಯಾಸಿಯೋಂ ಕೆ ಬಿ ಬಹು ಟಾಟ್ ಬಾಟ್ ಹೋತೆ ಹೇ. ಸನ್ಯಾಸಿಗಳದ್ದು ಬಾಬಾ ಹೇಳ್ತಾ ಇದ್ದಾರೆ ಆಡಂಬರ ಜಾಸ್ತಿ ಇರುತ್ತೆ. ಭಕ್ತರು ಬರೋದೇನೋ, ಅಡ್ಬೀಳೋದೇನೋ, ಅವ್ರಿಗೆ ಸನ್ಮಾನ ಮಾಡೋದೇನೋ, ತೂಕ ಮಾಡೋದೇನೋ, ಹೂವನ್ನು ತಲೆ ಮೇಲೆ ಹಾಕೋದೇನೋ, ಎಷ್ಟೋ ಆಡಂಬರ ಇರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಬರ್ತಾರೆ ಸಾಧಾರಣ ಶರೀರದಲ್ಲಿ, ಸಿಂಪಲ್ ಆಗಿರ್ತಾರೆ, ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ತುಮ್ समझ गए वो बरोबर सतयुग में कैसे हम आत्मा ये पवित्र थे, शरीर भी हमारे पवित्र थे. उन्हों का श्रृंगार भी बहुत अच्छा रहता है.
कोई खूबसूरत होते हैं तो उनको श्रृंगार का भी शौक रहता है। तुम भी खूबसूरत थे तो बहुत अच्छे अच्छे जेवरा पहनते थे। ಬಾಬಾ ಹೇಳೋದು, ಮಕ್ಕಳೇ ಈಗ ಅರ್ಥ ಮಾಡ್ಕೊಂಡಿದ್ದೀವಿ, ಸತ್ಯಯುಗದಲ್ಲಿ ನಾವು ಆತ್ಮಗಳು ಬಾಬಾ ಹೇಳೋದು ಸಂಪೂರ್ಣ ಪವಿತ್ರರಾಗಿದ್ವಿ. ಶರೀರನೂ ಕೂಡ ಕಂಚನ ಕಾಯವಾದಂಥ ಶರೀರ ಪವಿತ್ರವಾಗಿತ್ತು. ಬಾಬಾ ಹೇಳೋದು ಶೃಂಗಾರವನ್ನು ಮಾಡಿಕೊಂಡು ಬಹಳ ಫಸ್ಟ್ ಕ್ಲಾಸ್ ಆಗಿ ಇರ್ತಿದ್ರು. ಯಾರನ್ನಾದರೂ ಸುಂದರವಾಗಿರುವಂಥವರಿಗೆ ಶೃಂಗಾರ ಮಾಡಿಕೊಳ್ಳುವಂಥ ನಶೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಪದೇ ಪದೇ ತಮ್ಮ ದೇಹವನ್ನೇ ನೋಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕನ್ನಡಿ ಮುಂದೆ ಹೋಗಿ ಮೇಕಪ್ ಮಾಡ್ಕೊಳ್ತಾ ಹೋಗ್ತಾರೆ. ನೋಡಿ, ಸ್ಥೂಲದಲ್ಲಿ ಶರೀರದ ಮೇಕಪ್ ಕಡೆ ಎಷ್ಟು ಮನುಷ್ಯರು ದೇಹದ ಅಭಿಮಾನದಲ್ಲಿ ಗಮನ ಕೊಡ್ತಾರೆ. ಪದೇ ಪದೇ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ತಾರೆ. ನನ್ನ ಆತ್ಮ ಇವತ್ತಿಡೀ ದಿನ ದೇಹದ ಅಭಿಮಾನದ ಕೊಳಕಿನಲ್ಲಿ ಅರ್ಧಕಲ್ಪ ಮುಳುಗಿದ್ದೆ. ಈಗ ಬಾಬಾ ಸಿಕ್ಕಿದ್ದಾರೆ ಅಂತ ಹೇಳಿದಾಗ ಅದರಿಂದ ಎಷ್ಟು ಪರ್ಸೆಂಟೇಜ್ ಆಚೆ ಬಂದಿದ್ದೀನಿ. ಮನಸ್ಸೆಂಬ ದರ್ಪಣದಲ್ಲಿ ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ, ನನ್ನ ಆತ್ಮ ರಾಜನ ಮಾತನ್ನು ಕೇಳ್ತಾ ಇದೆಯಾ ಅಥವಾ ಇಲ್ವಾ? ನಮ್ಮನ್ನು ನಾವು ಒಳಗಿನಿಂದ ಎಷ್ಟು ನಾವು ಟಿಪ್ ಟಾಪ್ ಆಗಿದ್ದೀವಿ ಅನ್ನೋದನ್ನು ಚೆಕ್ ಮಾಡಿಕೊಳ್ಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಸತ್ಯುಗದಲ್ಲಿ ಬಹಳ ಸುಂದರರಾಗಿದ್ರಿ. ಒಳ್ಳೊಳ್ಳೆ ಒಡವೆಗಳನ್ನು ಮಕ್ಕಳೇ ಹಾಕ್ಕೊಳ್ತಾ ಇದ್ರಿ. ವಜ್ರಗಳ ದೊಡ್ಡ ಹಾರವನ್ನು ಕೂಡ ಹಾಕ್ಕೊಂಡಿದ್ರಿ. ಇಲ್ಲಂತೂ ಬಾಬಾ ಹೇಳೋದು ಆತ್ಮನೂ ಕಪ್ಪು, ಒಡವೆನೂ ಕೂಡ ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ಬಾಬೂರು ಹೇಳ್ತಾ ಇದ್ದಾರೆ. ನೋಡಿ, ಸತ್ಯಯುಗದಲ್ಲಿ ಹಸುಗಳು ಕೂಡ फर्स्ट क्लास ಆಗಿರುತ್ತೆ. बाबा जब श्रीनाथ द्वारे गया था तो बहुत अच्छी गौहे थी. श्री कृष्ण की गौहे बहुत अच्छी दिखाते हैं. ये तो देखो कोई कैसे है क्योंकि कलयुग है. ऐसे गौहे वहाँ होती नहीं. ಬಾಬಾ ಹೇಳೋದು ಸಾಕಾರದಲ್ಲಿ ಬ್ರಹ್ಮ ಬಾಬಾ ಶ್ರೀನಾಥ ದ್ವಾರದಲ್ಲಿ ಹೋದಾಗ ಫಸ್ಟ್ ಕ್ಲಾಸ್ ಆದಂಥ ಹಸುಗಳು ಇತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಶ್ರೀಕೃಷ್ಣನ ಹಸುಗಳನ್ನು ಕೂಡ ಫಸ್ಟ್ ಕ್ಲಾಸ್ ಆಗಿ ತೋರಿಸ್ತಾರೆ. ಇಲ್ಲಂತೂ ನೋಡಿ ಹೇಗೆ ಇಲ್ಲಿನ ಹಸುಗಳು ಪೇಪರು ತಿನ್ನುತ್ತೆ, ಪ್ಲಾಸ್ಟಿಕ್ಕು ತಿನ್ನುತ್ತೆ, ಎಲ್ಲ ತಿನ್ನುತ್ತೆ. ಏಕೆಂದರೆ ಕಲಿಯುಗ, ಸಾರ ಇರೋದಿಲ್ಲ, ಅನ್ಸಾರ, ಯಾವುದೇ ಸಾರ ಇಲ್ಲದಂಥ ಪ್ರಪಂಚ ಕಲಿಯುಗ. ಇಲ್ಲಿನ ಹಸುಗಳು ಹೇಗಿದೆ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ಹಸುನು ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ. तुम बच्चे विश्व के मालिक बनते हो. तुम्हारी सजावट भी वहाँ ऐसी सुंदर रहती है. विचार करो, गौहें तो ज़रूर होनी चाहिए. वहाँ की गौओं को गोबर भी कैसा होता होगा, कितने ताकत होंगी. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿನ ಹಸುಗಳು ನೋಡಿ ಮಕ್ಕಳೇ ಕಲಿಯುಗದಲ್ಲಿ ಹೇಗಿದೆ ವಿಚಾರವನ್ನು ಮಾಡಿ. ಆ ಸತ್ಯಯುಗದಲ್ಲಿ ಎಲ್ಲ ಬಾಬಾ ಹೇಳೋದು ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಮಕ್ಕಳೇ. ಹಸುನೂ ಕೂಡ ಫಸ್ಟ್ ಕ್ಲಾಸು. ಅಲ್ಲಿ ನಾವು ಹಾಕಿಕೊಳ್ಳುವಂತಹ ನ್ಯಾಚುರಲ್ ಬ್ಯೂಟಿ ಇರುತ್ತೆ. 150 ವರ್ಷದವರೆಗೂ ಬದುಕ್ತಾರೆ, ಸುಂದರವಾಗಿರ್ತಾರೆ. 75 ವರ್ಷದಲ್ಲಿ ಯೌವನ ಸ್ಥಿತಿಯನ್ನು ತಲುಪ್ತೀವಿ ಅಂತ ಹೇಳಿದ್ರೆ ಹೇಗಿರ್ಬೋದು? ಕಲಿಯುಗ ಮತ್ತು ಸತ್ಯಯುಗಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ರಾತ್ರಿ ಹಗಲಿನ ವ್ಯತ್ಯಾಸ ಇದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ವಿಚಾರ ಮಾಡಿ, ಅಲ್ಲಿನ ಹಸುಗಳು ಎಷ್ಟು ಸುಂದರವಾಗಿ ಇರುತ್ತೆ, ಇಲ್ಲಿನ ಹಸುಗಳು ಹೇಗಿದೆ. ಇಲ್ಲಿ ಹಸು ಸಗಣಿ ಹಾಕಿದ್ರೆ ವಾಸನೆ ಬರ್ತಾ ಇರುತ್ತೆ. ಅಲ್ಲಿನ ಸಗಣಿ, ಅಲ್ಲಿನ ಹಸುವಿನ ಸಗಣಿನೂ ಕೂಡ ಫಸ್ಟ್ ಕ್ಲಾಸ್. ಬಾಬಾ ಹೇಳ್ತಾ ಇದ್ದಾರೆ, ಗೊಬ್ಬರ ಆಗಿ ಒಳ್ಳೆ ಫಲ ಅನ್ನೋದು ಸಿಕ್ಕತ್ತೆ. ಕಿತ್ನಿ ಆ ಗೊಬ್ಬರದಲ್ಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ತಾಕತ್ತಿರುತ್ತೆ ಮಕ್ಕಳೇ. ಜಮೀನ್ ಕೋ ಖಾದ್ ಚಾಹಿಯೆ. ಈಗ ನೋಡಿ, ಜಮೀನಿಗೆ ಗೊಬ್ಬರ ಬೇಕು. ಗೊಬ್ಬರ ಎಲ್ಲಿಂದ ಸಿಕ್ಕತ್ತೆ? ಇಲ್ಲಿಂದನೇ ಸಿಕ್ಕತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ.
ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಶಕ್ತಿಶಾಲಿಯಾಗಿರುತ್ತೆ. ಇಲ್ಲಿನಂತೆ ಹಂಗಿಂಗ್ಯಾವುದು ವಸ್ತು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕಾದ್ ಡಾಲಿ ಜಾತಿ ಹೇ ತೋ ಅಚ್ಚಾ ಅನಾಸ್ ಫೈಜಾ ಹೋತೆ ಹೇ, ವಹ ಸಬ್ ಚೀज़ें अच्छी ताकत वाली होती है, ये तो कोई चीज़ में ताकत नहीं है, हर एक चीज़ बिल्कुल ही पावरलेस हो गई है. बच्चियाँ सूक्ष्म वतन में जाती थी, कितने अच्छे अच्छे बड़े फल खाती थी, शूबी रस आदि पीती थी, यह सब साक्षात्कार कराते थे. माली वहाँ से कैसे फल आदि काट कर देते हैं. ನೋಡಿ ಬಾಬಾ ಇವತ್ತು ಅರ್ಧ ಮುರುಳಿಯನ್ನ ಸತ್ಯಯುಗದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಬಾಬಾ ಹೇಳೋದು ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಮಕ್ಕಳೇ. ಈಗ ಹಸುವಿನ ಗೊಬ್ಬರ ತಾಕತ್ತಿರುತ್ತೆ, ಅದನ್ನು ಗೊಬ್ಬರದ ರೂಪದಲ್ಲಿ ಹಾಕಿದಾಗ ಅದರಿಂದ ದವಸ ಧಾನ್ಯಗಳು ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರತಿಯೊಂದು ವಸ್ತುವಿನಲ್ಲಿ ತಾಕತ್ತಿರುತ್ತೆ. ಇಲ್ಲಿ ಬೆಳೀತಾರೆ, ಅಲ್ಲೂ ಬೆಳೀತಾರೆ. ಇಲ್ಲಿ ಬರೀ ಕೆಮಿಕಲ್ ಹಾಕಿ ಫರ್ಟಿಲೈಸರ್ ಹಾಕಿ ಇರೋ ಸತ್ವವನ್ನು ಕೂಡ ಹಾಳಾಗತ್ತೆ. ಆದರೆ ನ್ಯಾಚುರಲ್ ಆಗಿ ಸಿಕ್ಕತ್ತೆ ಅಂತ ಹೇಳಿದಾಗ ತಾಕತ್ತಿರುತ್ತೆ. ಬಹಳ ಬ್ಯೂಟಿಫುಲ್ ಆಗಿರ್ತಾರೆ, ಸುಂದರರಾಗಿ ಇರ್ತಾರೆ. ಅಲ್ಲಿನ ತಾಕತ್ತು ಇಲ್ಲಿನ ಯಾವುದೇ ವಸ್ತುವಿನಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ವಸ್ತು ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಶಕ್ತಿಹೀನ ಆಗ್ಬಿಟ್ಟಿದೆ ಮಕ್ಕಳೇ. ಎಲ್ಲ ಹೈಬ್ರಿಡ್ ಬೇಗ ದುಡ್ಡು ಸಂಪಾದನೆ ಮಾಡೋದಕ್ಕೆ ಇಲ್ಲೇನು ಮಾಡ್ತಾರೆ, ಹೈಬ್ರಿಡ್ ಬೀಜಗಳನ್ನು ಹಾಕ್ತಾರೆ, ಸತ್ವ ಇಲ್ಲ, ಸಾರ ಇಲ್ಲ, ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಹೇಳೋದಕ್ಕೆ ಆರ್ಗ್ಯಾನಿಕ್ಕು, ಅದು ತಿಂದರೂ ಕೂಡ ಯಾವುದೇ ರೀತಿಯಲ್ಲಿ ದೇಹದಲ್ಲಿ ಬದಲಾವಣೆ ಇರೋದಿಲ್ಲ. ಬಾಬಾ ಹೇಳೋದು ಮಕ್ಕಳು ಸೂಕ್ಷ್ಮ ವತನದಲ್ಲಿ ಹೋಗ್ತಿದ್ರು, ಬಾಬಾ ಸಾಕ್ಷಾತ್ಕಾರವನ್ನು ಮಾಡಿಸ್ತಿದ್ರು. ಅಲ್ಲಿನ ಪ್ರತಿಯೊಂದು ಫಲ, ಹಣ್ಣು ಹಂಪಲು ಬಹಳ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಈಗ ನೋಡಿ, ನಾವು ಜ್ಯೂಸ್ ಕುಡಿಬೇಕು ಅಂದರೆ ಇಲ್ಲೇನು ಮಾಡಬೇಕಾಗತ್ತೆ, ಮಿಕ್ಸಿ ಮಾಡಬೇಕಾಗುತ್ತೆ, ಸಿಪ್ಪೆ ತೆಗಿಬೇಕಾಗತ್ತೆ. ಅಲ್ಲಿ ನ್ಯಾಚುರಲ್, ಜಸ್ಟ್ ಪ್ರೆಸ್ ಮಾಡಿದ್ರೆ ಜ್ಯೂಸ್ ನ್ಯಾಚುರಲ್ ಆಗಿ ಇರುತ್ತೆ, ಬಹಳ ಸ್ವೀಟ್ ಆಗಿರುತ್ತೆ. ಇಲ್ಲಿನಂತೆ ಕೆಲವೊಂದು ಸ್ವೀಟ್ ಇರುತ್ತೆ, ಒಂದು ಸ್ವೀಟ್ ಇದ್ದರೆ 10 ಹುಳಿ ಇರುತ್ತೆ, ಇಲ್ಲಾಂದರೆ ಟೇಸ್ಟ್ಲೆಸ್ ಇರುತ್ತೆ. ಆದರೆ ಅಲ್ಲಿ ಪ್ರತಿಯೊಂದು ಬಹಳ ಸಿಹಿ ಆಗಿರುತ್ತೆ, ನ್ಯಾಚುರಲ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸೂಕ್ಷ್ಮವತನದಲ್ಲಿ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಿದ್ರು, ಕುಡಿತಿದ್ರು ಶೂಬಿ ರಸವನ್ನೆಲ್ಲ. ಸಬ್ ಬಾಬಾ ಸಾಕಾರದಲ್ಲಿದ್ದಾಗ ಮಕ್ಕಳಿಗೆ ಸತ್ಯುಗದ ದೃಶ್ಯವನ್ನು ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ಅಲ್ಲಿನ ಮಾಲಿ ಹೇಗೆ ಹೂವು ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾರೆ. ಸೂಕ್ಷ್ಮ ವತನ್ ಮೇ ತೋ ಫಲ್, ಸೂಕ್ಷ್ಮ ವತನದಲ್ಲಿ ಯಾವುದೇ ಫಲ ಹಣ್ಣು ಇರೋದಿಲ್ಲ. ಅಲ್ಲಿ ಸೂಕ್ಷ್ಮ ವತನದ ಮುಖಾಂತರ ಬಾಬಾ ಏನು ಮಾಡ್ತಿದ್ರು, ಸಾಕ್ಷಾತ್ಕಾರ ಮಾಡಿಸ್ತಾರೆ. ವೈಕುಂಠೋ ಫಿರ್ ಬಿ ಯಹ ಹೋಂಗಾನ, ವೈಕುಂಠ ಸ್ವರ್ಗ ಮೇಲಿರುತ್ತೆ, ನರ್ಕ ಕೆಳಗಡೆ ಇರುತ್ತೆ ಅಂತ ಹೇಳ್ತಾರೆ. ಸ್ವರ್ಗ ನರ್ಕ ಎರಡೂ ಕೂಡ ಇಲ್ಲೇ ಅಂತ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ. ವೈಕುಂಠೋ ಫಿರ್ ಬಿ ಯಹ ಹೋಂಗಾನ, ಮನುಷ್ಯ ಸಮझते हैं वैकुंठ कोई ऊपर में है, वैकुंठ ना सूक्ष्म वतन में ना मूल वतन में होता है, यहाँ ही होता है. यह जो बच्चियाँ साक्षात्कार करती है वो फिर इन आंखों से देखेंगे. जैसे पोजीशन ऐसी सामग्री भी रहती है. राजाओं के महल देखो कैसे अच्छे अच्छे होते हैं. जयपुर में बहुत अच्छे अच्छे महल बने हुए हैं. ಬಾಬಾ ಹೇಳೋದು ಮನುಷ್ಯರು ತಿಳ್ಕೊಳ್ತಾರೆ ಸ್ವರ್ಗ ಅನ್ನೋದು ಮೇಲಿದೆ, ವೈಕುಂಠ ನಾ ಸೂಕ್ಷ್ಮ ವತನದಲ್ಲಿ ಅಥವಾ ಮೂಲ ವತನದಲ್ಲಿ ಇರೋದಿಲ್ಲ ಮಕ್ಕಳೇ. ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ಮಕ್ಕಳಿಗೆ ಬಾಬಾ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಈ ಸ್ಥೂಲ ಕಣ್ಣಿನಿಂದ ನೋಡ್ತಾರೆ. ಯಾವ ರೀತಿ ಪೊಸಿಷನ್ ಇರುತ್ತೆ ಅದೇ ರೀತಿ ವಸ್ತುಗಳು ಸಾಮಾನುಗಳು ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ರಾಜರುಗಳ ಮೆಹಲನ್ನು ನೋಡಿ ಎಷ್ಟು ರತ್ನ ಜಡಿತವಾದಂತಹ ವಜ್ರಗಳಿಂದ ಸಂಪನ್ನವಾಗಿ ಇರುತ್ತೆ. ಫಸ್ಟ್ ಕ್ಲಾಸಲ್ಲಿ जयपुर में बहुत अच्छे अच्छे महल बने हुए हैं. सिर्फ महल देखने के लिए मनुष्य जाते हैं तो भी टिकट रहती है. काश वो महल देखने के लिए रखते हैं, खुद फिर और महलों में रहते हैं.
सो भी अभी कलयुग में यह यही ಪತಿ ದುನಿಯಾ. ಬಾಬಾ ಹೇಳೋದು ಜೈಪುರ್ ಮೆಹಲನ್ನು ನೋಡುವುದಕ್ಕೆ ದೂರದಿಂದ ಜನರು ನೋಡುವುದಕ್ಕೆ ಹೋಗ್ತಾರೆ. ಅದಕ್ಕೂ ಕೂಡ ಮೇಂಟೆನೆನ್ಸಿಗೆ ಗೌರ್ಮೆಂಟ್ ಇವತ್ತೇನು ಮಾಡಿದೆ, ಟಿಕೆಟನ್ನು ಇಟ್ಟಿದೆ. ಖಾಸಾಗಿ ಮೆಹಲನ್ನು ನೋಡುವುದಕ್ಕೋಸ್ಕರ ವಿಸಿಟರ್ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಅವರು ಆ ಮೆಹಲ್ನಲ್ಲಿ ಇರೋದಿಲ್ಲ, ಇನ್ನೊಂದು ಮೆಹಲಿನಲ್ಲಿ ಇರ್ತಾರೆ. ಸೊ ಬಾಬಾ ಹೇಳ್ತಾ ಇದ್ದಾರೆ, ಕಲಿಯುಗ ಮಕ್ಕಳೇ, ಇದು ಪತಿತ ಪ್ರಪಂಚವಾಗಿದೆ. ಇವತ್ತಿನ ಮನುಷ್ಯರು ತನ್ನನ್ನು ತಾನು ಪತಿತರು ಅಂತ ಎಂದು ಅಂದ್ಕೊಳೋದೇ ಇಲ್ಲ ಮಕ್ಕಳೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. तुम अभी समझते वो हम तो पतित थे, कोई काम के नहीं थे, फिर हम गोरा बनेंगे. वो दुनिया तो फर्स्ट क्लास होंगी. यह बल अमेरिका आदि में फर्स्ट क्लास महल है, परंतु वहाँ की बेंट में ये तो कुछ नहीं है, क्योंकि ये तो अल्पकाल का सुख देने वाले हैं. वह तो फर्स्ट क्लास महल होते हैं, फर्स्ट क्लास गोए होती है. वह ग्वाले भी होते हैं. श्री कृष्ण को ग्वाला कहते हैं ना. यह जो गौओं को संभालने वाले हैं, वह कहते हैं हम गुजर ग्वाले है. श्री कृष्ण के वंशावली है. वास्तव में श्री कृष्ण के वंशावಳಿ नहीं कहेंगे. ಈಗ ನಾವು ಮಕ್ಕಳಿಗೆ ಅರ್ಥ ಆಗ್ತಿದೆ, ನಾವೀಗ ಪತಿತರಾಗಿದ್ದೀವಿ. ಯಾವುದಕ್ಕೂ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಕೆಲ್ಸಕ್ಕೆ ಬರ್ದಿಲ್ದವ್ರನ್ನ ಬಾಬಾ ಇವತ್ತೇನು ಮಾಡ್ತಾ ಇದ್ದಾರೆ, ಶ್ರೇಷ್ಠರನ್ನಾಗಿ, ರಾಜರನ್ನಾಗಿ ಮಾಡ್ತಾ ಇದ್ದಾರೆ, ಬಹಳ ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಪಂಚನೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಮಕ್ಕಳೇ. ಇಲ್ಲಿ ಬಲೆ ಅಮೇರಿಕಾ ಫಸ್ಟ್ ಕ್ಲಾಸ್ ಮೆಹಲ್ ಇರುತ್ತೆ ಅಂತ ಹೇಳ್ತಾರೆ. ಸತ್ಯುಗದ ಹೋಲಿಕೆಯಲ್ಲಿ ಇದೇನೂ ಕೂಡ ಇಲ್ಲ. ಏಕೆ ಅಂತ ಹೇಳಿದ್ರೆ ಅಲ್ಪಕಾಲ ಸುಖ ಕೊಡುವಂಥದ್ದು ಕಲಿಯುಗ. ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಲ್ಲಿ ಫಸ್ಟ್ ಕ್ಲಾಸ್ ಪ್ರತಿಯೊಂದು ವಸ್ತು ಬಾಬಾ ಹೇಳ್ತಾ ಇದ್ದಾರೆ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಮಕ್ಕಳೇ. ಫಸ್ಟ್ ಕ್ಲಾಸ್ ಆದಂಥ ಹಸುಗಳು ಕೂಡ ಇರುತ್ತೆ. ಅಲ್ಲಿ ಗೊಲ್ಲರು ಕೂಡ ಹಸು ಕಾಯುವವರನ್ನ ಏನಂತ ಹೇಳ್ತಾರೆ, ಗೊಲ್ಲ ಅಂತ ಹೇಳ್ತಾರೆ. ನಾವು ಶ್ರೀ ಕೃಷ್ಣನ ವಂಶಜರು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಯಾರು ಹಸುವನ್ನು ಸಂಭಾಲನೆ ಮಾಡ್ತಾರೆ ಅವರು ಹೇಳ್ತಾರೆ ನಾವು ಗೊಲ್ಲರು ಅಂತ, ಶ್ರೀಕೃಷ್ಣನ ವಂಶಾವಳಿಯವರು ಅಂತ. ವಾಸ್ತವದಲ್ಲಿ ಶ್ರೀಕೃಷ್ಣನ ವಂಶಾವಳಿ ಅಂತ ಹೇಳೋದಿಲ್ಲ. श्री कृष्ण की राजधानी के कहेंगे, साहूकारों के पास गौ होंगी तो गुजर संभालने वाले भी होंगे. यह गुजर नाम सत्युग का है. कल की बात है. कल हम आदि सनातन देवी देवता धर्म के थे, फिर पतित बने हैं तो अपने को हिंदू कहला देते हैं. ವಾಸ್ತವದಲ್ಲಿ ಶ್ರೀಕೃಷ್ಣನ ರಾಜಧಾನಿಯವರು ಅಂತ ಹೇಳ್ಬೋದು. ಸಾಹುಕಾರರ ಹತ್ತಿರ ಹಸುಗಳು ಇರುತ್ತೆ, ಅದನ್ನು ಸಂಭಾಲನೆ ಮಾಡುವುದಕ್ಕೂ ಇರ್ತಾರೆ. ಇಲ್ಲಿ ಬಾಬಾ ಹೇಳೋದು ಗುಜರ್ ಯಾರು ಹಸುವನ್ನು ಕಾಯ್ತಾರೆ ಅವರನ್ನು ಗುಜರ್ ಅಂತ ಹೇಳ್ತಾರೆ ಸತ್ಯುಗದಲ್ಲಿ. ನೆನ್ನೆಯ ಮಾತಾಗಿದೆ ಮಕ್ಕಳೇ. कल हम आदि सनातन देवी देवता धर्म के थे, फिर पतित बने हैं तो अपने को हिंदू कहला देते हैं. पूछो तुम आदि सनातन देवी देवता धर्म के वो व हिंदू धर्म के वो. आजकल सब हिंदू लिख देते हैं. हिंदू धर्म किसने स्थापन किया? बाबा ಹೇಳೋದು ಮಕ್ಕಳೇ, ನಿನ್ನೆ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ವಿ, ಈಗ ಪತಿತರಾಗಿದ್ದೀವಿ. ನಮ್ಮನ್ನು ಹಿಂದೂಗಳು ಅಂತ ಹೇಳಲಾಗತ್ತೆ. ಯಾರನ್ನಾದರೂ ಕೇಳಿ ಆದಿ ಸನಾತನ ದೇವಿ ದೇವತಾ ಧರ್ಮದವರ ಅಥವಾ ಹಿಂದೂ ಧರ್ಮದವರ? ಇತ್ತೀಚೆಗಂತೂ ಎಲ್ಲರೂ ಹಿಂದೂಗಳು ಅನ್ನೋ ಒಂದು ಮಾತನ್ನು ಬರೀತಾರೆ. ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ದೋ, ದೇವಿ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ದೋ ಇದನ್ನು
ಯಾರೂ ತಿಳ್ಕೊಂಡಿಲ್ಲ. ಬಾಬಾ ये प्रश्न पूछते हैं, बताओ आदि सनातन देवी देवता धर्म किसने स्थापन किया? ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದ್ದೋ? ಶಿವಬಾಬಾ ಬ್ರಹ್ಮನ ಮುಖಾಂತರ ಮಾಡಿಸ್ತಾ ಇದ್ದಾರೆ. ರಾಮ್ ವ ಶಿವಬಾಬಾ ಕಿ ಶ್ರೀಮತ್ ಪರ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಸ್ಥಾಪन हुआ, फिर रावण राज्य होता है, विकारों में जाते हैं, भक्ति मार्ग शुरू हो जाता है, तब इंदु कहलाने लगते हैं. ಶಿವಬಾಬಾ ಬ್ರಹ್ಮನ ಮುಖಾಂತರ ತಿಳಿಸ್ತಾ ಇದ್ದಾರೆ, ರಾಮ ಅಥವಾ ಶಿವಬಾಬೋರ ಶ್ರೀಮತದಂತೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಯಿತು. ನಂತರ ರಾವಣನ ರಾಜ್ಯವಾಗತ್ತೆ, ವಿಕಾರದಲ್ಲಿ ಹೋಗ್ತೀವಿ, ಭಕ್ತಿ ಮಾರ್ಗ ಪ್ರಾರಂಭವಾಗತ್ತೆ, ತಮ್ಮನ್ನ ಹಿಂದೂಗಳು ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ತಮ್ಮನ್ನ ತಾವು ದೇವತಾ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ರಾವಣನೇ ವಿನಾ ವಿಶೇಷ ಬನಾಯ, ರಾವಣ ನಮ್ಮನ್ನೇನು ಮಾಡಿದ್ರು? ವಿಕಾರಿಗಳನ್ನಾಗಿ ಮಾಡಿದ್ರು. ತಂದೆ ಬಂದು ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡ್ತಾರೆ. ತುಮ್ ಈಶ್ವರಿಯ ಮತ್ ಸೆ ದೇವತಾ ಬಂತೇವೋ, ಈಶ್ವರಿಯ ಮತದ ಅನುಸಾರ देवतेಗಳಾಗ್ತೀವಿ. बाप ही आकर तुम ब्राह्मणों को देवता बनाते हैं, आ सीढ़ी कैसे उतरते हैं, ये तुम बच्चों की बुद्धि से नंबरवार बैठता है, तुम जानते हो, और सभी मनुष्य आसुरी मत पर चल रहे हैं और तुम ईश्वरीय मत पर चल रहे हो. रावण की मत से सीढ़ी उतरते आए वो, 84 जन्मों के बाद फिर पहला नंबर जन्म होगा. ಬಾಬಾ ಹೇಳೋದು, ಏಣಿಯಿಂದ ಹೇಗೆ ಕೆಳಗಡೆ ಇಳಿತೀವಿ, ಇದು ನಾವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಅನುಸಾರ ಕೂತ್ಕೊಂಡಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಈಗ ಎಲ್ಲ ಮನುಷ್ಯರು ಆಸುರಿ ಮತದಂತೆ ನಡೀತಾ ಇದ್ದಾರೆ. ನಾವೀಗ ಈಶ್ವರಿಯ ಮತದಂತೆ ನಡಿಬೇಕಾಗಿದೆ. ರಾವಣನ ಮತದಂತೆ ಏಣಿಯಿಂದ ಕೆಳಗಡೆ ಇಳಿತಾ ಬಂದ್ವಿ. 84 ಜನ್ಮದ ನಂತರ ಮೊದಲ ನಂಬರಿನ ಜನ್ಮದಲ್ಲಿ ಹೋಗಬೇಕು. ईश्वरीय बुद्धि से तुम सारे सृष्टि के आदि मध्य अंत को जान गए वो. ಈಶ್ವರಿಯ ಬುದ್ಧಿಯಿಂದ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಯೇ ತುಮಾರ ಜೀವನ್ ಬಹುತ್ ಅಮೂಲ್ಯ ಹೇ, ನಮ್ಮ ಜೀವನ ಬಾಬಾ ಏನು ಹೇಳ್ತಿದ್ದಾರೆ, ಬಹಳ ಅಮೂಲ್ಯವಾಗಿದೆ ಮಕ್ಕಳೇ, ಬಹಳ ಸಾಹಸವನ್ನ ತೋರಿಸಲಾಗತ್ತೆ. ಜಬ್ಕಿ ಬಾಪ್ ಆಕರ್ ಹಮ್ಕೋ ಇತ್ನಾ ಪಾವನ್ ಬನಾತೆ ಹೇ, ತಂದೆ ಬಂದು ನಾವು ಮಕ್ಕಳನ್ನೇನು ಮಾಡ್ತಾರೆ, ಪಾವನರನ್ನಾಗಿ ಮಾಡ್ತಾರೆ. ಹಮ್ ರೂಹಾನಿ ಸೇವಾಕ್ಕೆ ಲಾಯಕ್ ಬಂತೆ ಹೇ, ಆತ್ಮಿಕ ಸೇವೆಯನ್ನ ಮಾಡುವುದಕ್ಕೆ ಬಾಬಾ ಯೋಗ್ಯರನ್ನಾಗಿ ಮಾಡ್ತಾರೆ. ಓ ಹೇ ಜಿಸ್ಮಾನಿ ಸೋಷಲ್ ವರ್ಕರ್ ಜೋ ದೇ ಅಭಿಮಾನ್ ಮೇ ರೆಹತೆ ಹೇ, ಆತ್ಮಿಕ ಸಮಾಜ ಸೇವಕರು ದೇಹದ ಅಭಿಮಾನದಲ್ಲಿ ಇರ್ತೀವಿ. ಬಾಬಾ ನಮ್ಮನ್ನ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಆತ್ಮಾಂಕೋ ರೂಹಾನಿ ಯಾತ್ರಾ ಪರ್ ಲೇ ಜಾತೆ ವೋ, ಆತ್ಮಗಳನ್ನು ಆತ್ಮಿಕ ಯಾತ್ರೆಯೆಡೆ ಕರ್ಕೊಂಡು ಹೋಗ್ತೀವಿ. ಬಾಪ್ ಸಮಜಾತೆ ಹೇ ತುಮ್ ಸತೋ ಪ್ರಧಾನ್ ತೆ अभी तमो प्रधान बने वो, सतो प्रधान को पावन, तमो प्रधान को पतित कहा जाता है. आत्मा में ही काद पड़ी है, आत्मा को ही सतो प्रधान बनाना है. ನಾವು ಆತ್ಮಗಳು ಆತ್ಮಿಕ ಯಾತ್ರೆಯೆಡೆ ಬಾಬಾ ಕರ್ಕೊಂಡೋಗ್ತಾರೆ. ತಂದೆ ತಿಳಿಸ್ತಾರೆ, ಸತೋ ಪ್ರಧಾನರಾಗಿದ್ವಿ, ಈಗ ತಮೋ ಪ್ರಧಾನರಾಗಿದ್ದೀವಿ, ಈಗ ಪುನಃ ಸತೋ ಪ್ರಧಾನ ಪಾವನ, ತಮೋ ಪ್ರಧಾನ ಪತಿತರು ಅಂತ ಹೇಳಲಾಗತ್ತೆ. ಆತ್ಮನಲ್ಲೇ ಜಾಸ್ತಿ ತುಕ್ಕಿದೆ, ಆತ್ಮನೇ ಈಗ ಸತೋ ಪ್ರಧಾನವಾಗಬೇಕಾಗಿದೆ. ಜಿತ್ನಾ ಯಾದ್ ಮೇ रहेंगे ಉತ್ನಾ ಪವಿತ್ರ ಬನೆಂಗೆ, ನೈತೋ ಕಮ್ ಪವಿತ್ರ ಬನೆಂಗೆ. ಎಷ್ಟು ಬಾಬಾ ಹೇಳೋದು, ತಂದೆಯನ್ನ ನೆನಪನ್ನ ಮಾಡ್ತೀವಿ, ಆತ್ಮ ಸಂಪೂರ್ಣ ಪವಿತ್ರವಾಗತ್ತೆ, ಇಲ್ಲಾಂದರೆ
ಕಡಿಮೆ ಪವಿತ್ರವಾಗತ್ತೆ. पापों का बोझ सिर पर रह जाएगा. आत्माएं तो सभी पवित्र होती है, फिर हर एक का पार्ट अलग है. सबका एक जैसा पार्ट हो ना सके. सबसे ऊंचा बाबा का पार्ट, फिर ब्रह्मा सरस्वती का कितना पार्ट है. जो स्थापना करता है वही पालना भी करता है. बड़ा पार्ट उनका है. ಬಾಬಾ ಹೇಳೋದು ನೈತೋ ಕಮ್ ಪವಿತ್ರ ಬನೆಂಗೆ, ಇಲ್ಲಾಂದರೆ ಸಾಧಾರಣ ಪವಿತ್ರರಾಗ್ತೀರಾ ಮಕ್ಕಳೇ. ಪಾಪದ ಹೊರೆ ಎನ್ನೋದು ತಲೆಯ ಮೇಲೆ ಬಹಳಷ್ಟಿದೆ. ಆತ್ಮಾಯೇ ತೋ ಸಬಿ, ನಾವು ಆತ್ಮಗಳು ಎಲ್ಲರೂ ಪವಿತ್ರರಾಗಿರ್ತೀವಿ. ಫಿರ್ ಅನೇಕ ಪ್ರತಿಯೊಬ್ಬರ ಪಾರ್ಟ್ ಅನ್ನೋದು ಭಿನ್ನವಾಗಿದೆ. ಎಲ್ಲರೂ ಒಂದೇ ಸಮನಾಗಿ ಪಾರ್ಟನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. सबसे ऊंचा बाबा का पार्ट, फिर ब्रह्मा सरस्वती का कितना पार्ट है. ಎಲ್ಲರಿಗಿಂತ ಶ್ರೇಷ್ಠ ಬಾಬೋರ ಪಾರ್ಟು, ನಂತರ ಬ್ರಹ್ಮ ಸರಸ್ವತಿದು ಎಷ್ಟು ಶ್ರೇಷ್ಠವಾದ ಪಾರ್ಟ್ ಇದೆ. जो स्थापना करता है वही पालना भी करता है. बड़ा पार्ट उनका है. ಯಾರು ಸ್ಥಾಪನೆಯನ್ನ ಮಾಡ್ತಾರೆ ಅವ್ರ ಮುಖಾಂತರನೇ ಪಾಲನೆ ಎನ್ನೋದು ಆಗತ್ತೆ. ಎಷ್ಟು ದೊಡ್ಡ ಪಾರ್ಟ್ ಇವರದಾಗಿದೆ. पहले है शिव बाबा, फिर है ब्रह्मा सरस्वती जो पुनर्जन्म में आते हैं. शंकर तो सिर्फ सूक्ष्म रूप धारण करते हैं. ऐसे नहीं कि शंकर कोई शरीर का लोन लेते हैं. ಬಾಬಾ ಹೇಳೋದು ಯಾರು ಸ್ಥಾಪನೆಯನ್ನ ಮಾಡ್ತಾರೆ ಅವ್ರ ಮುಖಾಂತರ ಪಾಲನೆ ಎನ್ನೋದು ಆಗತ್ತೆ. ಇದು ಎಷ್ಟು ದೊಡ್ಡ ಪಾರ್ಟ್ ಅಂತ ಬಾಬೂರ್ ಹೇಳ್ತಾ ಇದ್ದಾರೆ. ಮೊದಲು ಶುಭಾಬಾ, ನಂತರ ಬ್ರಹ್ಮ ಸರಸ್ವತಿ. ಪುನರ್ಜನ್ಮದಲ್ಲಿ ಬರ್ತೀವಿ. ಶಂಕರ ಅಂತೂ ಸೂಕ್ಷ್ಮ ರೂಪವನ್ನ ಧಾರಣೆ ಮಾಡ್ತಾರೆ. ಈ ರೀತಿಯೆಲ್ಲ ಶಂಕರ್ ಕೋಯಿ ಶರೀರ್ಕ, ಶಂಕರ ಶರೀರದ ಲೋನನ್ನ ತಗೊಳ್ತಾರೆ. ಶ್ರೀ ಕೃಷ್ಣಕೋ ಅಪ್ನಾ ಶರೀರ ಹೇ, ಶ್ರೀಕೃಷ್ಣನಿಗೆ ತಮ್ಮದೇ ಆದ ಶರೀರ ಇದೆ. ಯೇ ಸಿರ್ಫ್ ಶುಭಾಬಾ ಶರೀರ ಕಾ ಲೋನ್ ಲೇತೆ ಹೇ, ಇಲ್ಲಿ ಶುಭಾಬಾ ಶರೀರದ ಲೋನನ್ನು ತಗೊಳ್ತಾರೆ. ಪತಿತ ಶರೀರ, ಪತಿತ ಪ್ರಪಂಚದಲ್ಲಿ ಬಂದು ಸೇವೆಯನ್ನ ಮಾಡ್ತಾರೆ. ಮುಕ್ತಿ ಜೀವನ್ ಮುಕ್ತಿಯೆಡೆ ಕರ್ಕೊಂಡೋಗ್ತಾರೆ. ಪೆಹಲೆ ಮುಕ್ತಿ ಮೇ ಜಾನಾ ಪಡೆ. नॉलेजफुल एक ही बाप पतित पावन है, उनको ही कहते हैं ಶುಭಾಬಾ. ಮೊದಲು ಮುಕ್ತಿಯಲ್ಲಿ ಬಾಬಾ ಹೇಳ್ತಾರೆ ಹೋಗಬೇಕಾಗತ್ತೆ. ಆ ನಾಲೆಜ್ಫುಲ್ ಒಬ್ಬ ತಂದೆ ಪತಿತ ಪಾವನ ಆಗಿದ್ದಾರೆ, ಅವರಿಗೆ ಶುಭಾಬಾ ಅಂತ ಹೇಳಲಾಗತ್ತೆ. ಶಂಕರನನ್ನ ಬಾಬಾ ಅಂತ ಹೇಳೋದು ಶೋಭೆ ನೀಡೋದಿಲ್ಲ. ಶುಭಾಬಾ ಅನ್ನೋ ಒಂದು ಅಕ್ಷರ ಬಹಳ ಮಧುರವಾಗಿದೆ. ಆ ಶುಭಾಬಾಕ್ಕೆ ऊपर कोई अक चढ़ाते हैं, कोई क्या चढ़ाते हैं, कोई दूध भी चढ़ाते हैं. ಶಿವನ್ ಮೇಲೆ ಎಕ್ಕದ ಹೂವನ್ನ ಹಾಕ್ತಾರೆ, ಅಭಿಷೇಕವನ್ನ ಮಾಡ್ತಾರೆ. ಕೆಲವರು ನೀರಿನಲ್ಲೂ ಅಭಿಷೇಕ ಮಾಡ್ತಾರೆ, ಇನ್ನು ಕೆಲವರು ಎಕ್ಕದ ಹೂವನ್ನು ತಂದಿಡ್ತಾರೆ, ಗುಲಾಬಿ ಹೂವನ್ನು ತಂದಿಡ್ತಾರೆ. ಎಲ್ಲದನ್ನ ಸ್ವೀಕಾರ ಮಾಡುವಂಥವರು ಒಬ್ಬ ತಂದೆ ಆಗಿದ್ದಾರೆ. बाप बच्चों को अनेक प्रकार की समझानी देते रहते हैं. ನಾವು ಮಕ್ಕಳನ್ನ ಖುಷಿ ಪಡಿಸುವುದಕ್ಕೆ ರಮಣೀಕ ರೀತಿಯಲ್ಲಿ ಎಲ್ಲ ತರಹದಲ್ಲಿ ಬಾಬಾ ತಿಳಿಸ್ತಾ ಹೋಗ್ತಾರೆ. बच्चों के लिए समझाया जाता है, सारा मदार योग पर है, योग से ही विकर्म विनाश होंगे. योग वाले को ज्ञान की धारणा भी अच्छी होंगी. अपनी धारणा में चलते रहेंगे क्योंकि फिर सुनाना भी पड़ता है. ಮಕ್ಕಳಿಗೋಸ್ಕರ ಬಾಬಾ ತಿಳಿಸ್ತಾರೆ, ಎಲ್ಲದರ ಆಧಾರ ಯೋಗದ ಮೇಲಿದೆ. ಯೋಗದಿಂದ ವಿಕರ್ಮ ವಿನಾಶವಾಗತ್ತೆ. ಆ ಯೋಗದಲ್ಲಿರುವವರು ಜ್ಞಾನವನ್ನ ಚೆನ್ನಾಗಿ ಧಾರಣೆ ಮಾಡ್ತಾರೆ. ತನ್ನ ಧಾರಣೆಯಂತೆ ನಡೀತಾ ಹೋಗಬೇಕು, ನಂತರ ತಿಳಿಸ್ಬೇಕಾಗತ್ತೆ. ಇದು ಹೊಸ ಮಾತಾಗಿದೆ. ಆ ಭಗವಂತ ಡೈರೆಕ್ಟ್ ತಿಳಿಸ್ತಾ ಇದ್ದಾರೆ, ಉನ್ಹೋನೆ ಹಿ ಸುನಾ फिर तो ये ज्ञान रहता ही नहीं. ಬಾಬಾ ಏನು ತಿಳಿಸ್ತಾರೆ, ಈ ಜ್ಞಾನ ನಂತರ ಇರೋದಿಲ್ಲ. ಅಭಿ ಬಾಪ್ ತುಮಕೋ ಜೋ ಸುನಾತೆ ಹೇ, ಬಾಬಾ ನಮ್ಮ ಮಕ್ಕಳಿಗೆ ಏನು ತಿಳಿಸ್ತಾರೆ ಅದನ್ನು ನಾವು
ಅನ್ಯರಿಗೂ ತಿಳಿಸ್ತಾ ಹೋಗಬೇಕು. ಧಾರಣಾ ಹೋತಿ ಹೇ ಫಿರ್ ತೋ ಪ್ರಾರಬ್ಧ ಕಾ ಪಾರ್ಟ್ ಬಜಾನಾ ಹೋತಾ ಹೇ. ಧಾರಣೆ ಆಗತ್ತೆ, ನಂತರ ಪ್ರಾರಬ್ಧದ ಪಾರ್ಟನ್ನು ಮಾಡ್ತಾ ಹೋಗಬೇಕಾಗತ್ತೆ. ಜ್ಞಾನ ಸುನಾನ ಅಭಿ ಹೋತಾ ಹೇ. ಜ್ಞಾನವನ್ನು ಕೇಳೋದು, ಅನ್ಯರಿಗೆ ತಿಳಿಸೋದು ಈ ಸಮಯದಲ್ಲಿ ಆಗತ್ತೆ. सतयुग में ये पार्ट नहीं होगा, वह तो यही प्रारब्ध का पार्ट. मनुष्य बैरिस्टरी पढ़ते हैं, फिर बैरिस्टर बन कमाते हैं. ये कितनी बड़ी कमाई है, इनको दुनिया वाले नहीं जानते. ಈಗ ಬಾಬಾ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸ್ತಾರೆ. ನಾವು ಕೇಳ್ತೀವಿ, ಧಾರಣೆ ಮಾಡ್ತೀವಿ, ಅದರ ಪ್ರಾರಬ್ಧದ ಪಾರ್ಟನ್ನು ಮಾಡ್ತಾ ಹೋಗ್ತೀವಿ. ಜ್ಞಾನ ಕೇಳೋದು, ತಿಳಿಸೋದು ಈ ಸಮಯದ್ದು. ಸತ್ಯುಗದಲ್ಲಿ ಈ ಪಾರ್ಟ್ ಇರೋದಿಲ್ಲ. ಆತ್ಮ ಮತ್ತು ಪರಮಾತ್ಮನ ಮಿಲನ ಯಾವ ಸಮಯದಲ್ಲಿ ಹೇಳಿ? ಯಾವ ಸಮಯದಲ್ಲಿ? ಈ ವರ್ತಮಾನ ಸಮಯದಲ್ಲಿ ಅಂತ ಹೇಳ್ತಾರೆ ಬಾಬಾ. ಸತ್ಯುಗದ ಪಾರ್ಟ್ ಇಲ್ಲಿರೋದಿಲ್ಲ. ವಹತೋ ಅಲ್ಲಿ ಪ್ರಾರಬ್ಧದ ಪಾರ್ಟ್ ಇರುತ್ತೆ. ಮನುಷ್ಯರು ಬ್ಯಾರಿಸ್ಟರಿ ಓದ್ತಾರೆ, ಬ್ಯಾರಿಸ್ಟರ್ ಆಗಿ ಸಂಪಾದನೆ ಮಾಡ್ತಾರೆ. ಇದೆಷ್ಟು ದೊಡ್ಡ ಸಂಪಾದನೆ ಆಗಿದೆ. ಇನ್ಕೋ ದುನಿಯಾ ವಾಲೆ, ಇದನ್ನ ಪ್ರಪಂಚದವರು ಬಿಲ್ಕುಲ್ ತಿಳ್ಕೊಂಡಿಲ್ಲ. ತುಮ್ ಜಾನ್ತೆ ವೋ ಸಚ್ಚಾ ಬಾಬಾ ಹಮ್ಕೋ ಸಚ್ಚಿ ಕಮಾಯಿ ಕರಾ ರಹೇ ಹೇ. ಸತ್ಯವಾದಂಥ ಬಾಬಾ ಬಂದು ಸತ್ಯವಾದ ಸಂಪಾದನೆಯನ್ನ ಮಾಡಿಸ್ತಾ ಇದ್ದಾರೆ. ಇನ್ಕಾ ಕಬಿ ದೇವಾಲ ನಿಕಲ್ ನಾ ಸಕೆ. ಇದೆಂದೂ ಕೂಡ ಬಾಬಾ ಹೇಳ್ತಾರೆ ಪಾಪರಾಗುವುದಕ್ಕೆ ಸಾಧ್ಯವಿಲ್ಲ. ಅಭಿ ತುಮ್ ಸಚ್ ಕಿ ಕಮಾಯಿ ಕರ್ತೇವೋ. ಸತ್ಯವಾದಂಥ ಸಂಪಾದನೆಯನ್ನ ಮಾಡ್ಕೊಳ್ತೀವಿ. ನಂತರ ಇದು 21 ಜನ್ಮದವರೆಗೂ ನಡೆಯುತ್ತೆ. ವಹ ಕಮಾಯಿ ಸಾಥ್ ನಹಿ ದೇತಿ, ಯ ಸಾಥ್ ದೇನೆ ವಾಲಿ ಹೇ ತೋ ಐಸಿ ಕಮಾಯಿ ಕೋ ಸಾಥ್ ದೇನಾ ಚಾಹಿಯೆ. ಇದು ಸಂಪಾದನೆ ಜೊತೆ ನೀಡುತ್ತೆ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ ಐಸಿ ಕಮಾಯಿಕೋ, ಇಂತಹ ಸಂಪಾದನೆ ಜೊತೆಯಲ್ಲೇ ಇರಬೇಕಲ್ವಾ ಮಕ್ಕಳೇ. ಯ ಬಾತೆ ತುಮಾರೇ ಸಿವಾಯ್ ಅವ್ರ ಕೋಯಿ ಕಿ ಬುದ್ಧಿ ಮೇ ನಹಿ ಹೇ. ಈ ಮಾತುಗಳು ನಾವು ಮಕ್ಕಳ ವಿನಃ ಮತ್ತಿನ್ಯಾರ ಬುದ್ಧಿಯಲ್ಲೂ ಇರೋದಿಲ್ಲ. ತುಮಾರೇ ಮೇ ಬಿ ಗಡಿ ಗಡಿ ಕೋಯಿ ಭೂಲ್ ಜಾತೆ ಹೇ. बाप और वर्षा को भूलना नहीं चाहिए, बस बात एक ही है. बाप को याद करो जिस बाप से 21 जन्मों का वर्षा मिलता है. 21 जन्म निरोगी काया रहती है. ಗಡಿ ಗಡಿ ಬಾಬಾ ಹೇಳ್ತಾರೆ ಮರ್ತೋಗ್ತೀರಾ ಮಕ್ಕಳೇ. ತಂದೆ ಮತ್ತು ಆಸ್ತಿಯನ್ನ ಎಂದೂ ಕೂಡ ಮರಿಬಾರ್ದು. ಮಾತೊಂದೇ ಆಗಿದೆ, ತಂದೆಯನ್ನ ನೆನಪನ್ನ ಮಾಡಬೇಕು. ಯಾವ ತಂದೆ 21 ಜನ್ಮದ ಆಸ್ತಿ ಎನ್ನೋದು ಸಿಕ್ಕತ್ತೆ. 21 ಜನ್ಮ ನಿರೋಗಿ ಕಾಯವಾಗಿರ್ತೀವಿ. ಬುಢಾಪೆ ತಕ್ ಅಕಾಲೆ ಮೃತ್ಯು ನಹಿ ಹೋತಿ. ಮುದುಕರಾಗೋವರೆಗೂ ಬಾಬಾ ಹೇಳ್ತಾ ಇದ್ದಾರೆ ಅಕಾಲ ಮೃತ್ಯು, ಸಡನ್ ಡೆತ್ಸ್ ಇರೋದಿಲ್ಲ. ಈ ಕಲಿಯುಗದಲ್ಲಂತೂ ನೋಡಿ ಕೂತ್ಕೊಂಡವ್ರು ಎದೊಳೋದಿಲ್ಲ, ಎದ್ದವರು ಕೂತ್ಕೊಳೋದಿಲ್ಲ. ಏನು ಮನೆಯಿಂದಾಚೆ ಹೋದವರು ಒಳಗಡೆ ಬರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇರೋದಿಲ್ಲ. बच्चों को कितनी खुशी होनी चाहिए. बाप की याद है मुख्य, इसमें ही माया विघ्न डालती है, तूफान लाती है. अनेक प्रकार के तूफान आते हैं. तुम कहेंगे बाप को याद करो, परंतु कर नहीं सकेंगे. याद में ही बहुत फेल होते हैं. योग की बहुतों में कमी है. जितना हो सके योग में मजबूत होना चाहिए. बाकी बीज और जाड़ का ज्ञान कोई बड़ी बात नहीं है. ತಂದೆಯನ್ನ ನೆನಪನ್ನ ಮಾಡಬೇಕು, ಆದರೆ ಮಾಡೋದಿಲ್ಲ. ಆ ನೆನಪಿನಲ್ಲೇ ಮಕ್ಕಳು ಬಹಳ ಫೇಲ್ಯೂರ್ ಆಗ್ತಾರೆ. ಆ ಯೋಗದಲ್ಲೇ ಕೊರತೆ ಎನ್ನೋದು ಇದೆ. ಎಷ್ಟು ಸಾಧ್ಯನೋ ಯೋಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಶಕ್ತಿಶಾಲಿ ಆಗಬೇಕು. ಬಾಕಿ ವೃಕ್ಷ ಮತ್ತು ಬೀಜದ ಜ್ಞಾನ ಇದ್ಯಾವುದು ದೊಡ್ಡ ಮಾತಲ್ಲ. ಬಾಪ್ ಕೇತೆ ಹೇ, ಬಾಬಾ ಹೇಳ್ತಾರೆ ನನ್ನನ್ನು ನೆನಪನ್ನು ಮಾಡಿ. ಮುಜೆ ಯಾದ್ ಕರ್ನೆ ಸೆ, ತಂದೆಯನ್ನ ನೆನಪು ಮಾಡೋದ್ರಿಂದ ತಿಳ್ಕೊಳೋದ್ರಿಂದ ಎಲ್ಲವನ್ನೂ ತಿಳ್ಕೊಳ್ತೀವಿ. ಯಾದ್ ಮೇ ಹಿ
ನೆನಪಿನಲ್ಲೇ ಎಲ್ಲವನ್ನ ತುಂಬಲ್ಪಟ್ಟಿದೆ. ಸ್ವೀಟ್ ಬಾಬಾ ಶುಬಾಬಾ ಕೋ ಯಾದ್ ಕರ್ನಾ ಹೇ, ऊंचे ते ऊंचा है भगवान, श्रेष्ठ ते श्रेष्ठ वो है, ऊंचे से ऊंचा वर्षा देते हैं 21 ಜನ್ಮೋ ಕೆ ಲಿಯೆ. ಮಧುರವಾದಂಥ ಬಾಬಾ ಶುಭಾಬೂರನ್ನ ನೆನಪು ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದರೆ, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠವಾದ ಆಸ್ತಿಯನ್ನ ಕೊಡ್ತಾರೆ. 21 ಜನ್ಮಕ್ಕೋಸ್ಕರ ಸದಾ ಸುಖಿ ಅಮರರನ್ನಾಗಿ ಮಾಡ್ತಾರೆ. ಅಮರಪುರಿಯ ಮಾಲೀಕರಾಗ್ತೀವಿ. ತೋ ಐಸೆ ಬಾಪ್ಕೋ, ಇಂತಹ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪನ್ನು ಮಾಡಬೇಕು. ಬಾಪ್ಕೋ ಯಾದ್ ನಹಿ ಕರೆಂಗೆ ತೋ, ಬಾಬೂರನ್ನ ನೆನಪು ಮಾಡುವುದಿಲ್ಲ ಅಂದರೆ ಬಾಕಿ ಬರೋದೆಲ್ಲ ಬಾಬಾ ಏನು ಹೇಳ್ತಾರೆ, ನೆನಪಿಗೆ ಬರುತ್ತೆ ಮಕ್ಕಳೇ, ಆಗೇನು ಮಾಡ್ತೀರಾ? ಆ ಕಾರಣ ನೆನಪು ಮಾಡೋದಕ್ಕೆ ಹೋಗಬಾರ್ದು. ಒಬ್ಬ ಬಾಬೂರನ್ ಬಿಟ್ರೆ ಏಕ್ ಬಾಬಾ ದೂಸರಾ ನಾ ಕೋಯಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ನೋಡಿ, ಬಾಬಾ ಇವತ್ತು ಸತ್ಯಯುಗದ ವರ್ಣನೆಯನ್ನ ಮಾಡಿದ್ರು. ನ್ಯಾಚುರಲ್ ಬ್ಯೂಟಿ ಇರುತ್ತೆ, ವಜ್ರ ವೈಡೂರ್ಯಗಳ ಅರಮನೆಯಲ್ಲಿ ಮೆಹಲ್ನಲ್ಲಿ ಇರ್ತೀರಾ ಮಕ್ಕಳೇ, ಅಲ್ಲಿ ಪ್ರತಿಯೊಂದು ವಸ್ತು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆ ಫಸ್ಟ್ ಕ್ಲಾಸ್ ಪ್ರಪಂಚದಲ್ಲಿ ಹೋಗಬೇಕು ಅಂದರೆ ಬಾಬಾ ಹೇಳುವಂಥ ಫಸ್ಟ್ ಕ್ಲಾಸ್ ಮಾತುಗಳನ್ನು ಜೀವನದಲ್ಲಿ ಧಾರಣೆ ಮಾಡಬೇಕು. यह ईश्वरीय जीवन बहुत बहुत अमूल्य है. इस जीवन में आत्मा और शरीर दोनों को पावन बनाना है. ಈಶ್ವರಿಯ ಜೀವನ ಬಹಳ ಬಹಳ ಅಮೂಲ್ಯವಾಗಿದೆ. ಈ ಜೀವನದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗತ್ತೆ. ಪಾವನವನ್ನಾಗಿ ಮಾಡಬೇಕು. ಆತ್ಮಿಕ ಯಾತ್ರೆಯಲ್ಲಿ ಇದ್ದು ಅನ್ಯರಿಗೂ ಕೂಡ ಅದೇ ಯಾತ್ರೆಯನ್ನು ಕಲಿಸ್ಕೊಡಿ ಅಂತ ಹೇಳ್ತಾರೆ ಬಾಬಾ. ಜಿತ್ನಾ ಓ ಸಕೆ ಸಚ್ ಕಿ ಕಮಾಯಿ ಮೇ ಲಗ್ ಜಾನಾ ಹೇ. ಎಷ್ಟು ಸಾಧ್ಯನೋ ಸತ್ಯವಾದಂಥ ಸಂಪಾದನೆಯಲ್ಲಿ ತೊಡಗಬೇಕು. ನಿರೋಗಿ ಬನ್ನೆ ಕೆ ಲಿಯೆ ಯಾದ್ ಮೇ ಮಜಬೂತ್ ಹೋನಾ ಹೇ. ಶಕ್ತಿಶಾಲಿಗಳಾಗಬೇಕು ಅಂದರೆ ಬಾಬಾ ಹೇಳೋದು, ಅಂದರೆ ನಿರೋಗಿ ಆಗಬೇಕು ಅಂತ ಹೇಳಿದ್ರೆ ನೆನಪಿನಲ್ಲಿ ಶಕ್ತಿಶಾಲಿಯಾಗಿ ಇರಬೇಕು. वरदान, शरीर को ईश्वरीय सेवा के लिए अमानत समझकर कार्यों में लगाने वाले नष्ट मोह भव. ಶರೀರವನ್ನು ಈಶ್ವರಿಯ ಸೇವೆಯ ಅಮಾನತ್ ಮೇ ಕ್ಯಾನಾತ್ ನಹಿ ಆನಾ ಚಾಹಿಯೆ ತಿಳ್ಕೊಂಡು ಕಾರ್ಯದಲ್ಲಿ ತೊಡಗಿಸುವಂಥವರೇ ನಷ್ಟ ಮೋಹ ಭವ. ಜೈಸೆ ಕೋಯಿ ಕಿ ಅಮಾನತ್ ಹೋತಿ ಹೇ ತೋ ಅಮಾನತ್ ಮೇ ಅಪ್ನಾಪನ್ ನಹಿ ಹೋತಾ, ममता भी नहीं होती है. तो ये शरीर भी ईश्वरीय सेवा के लिए एक अमानत है. ಯಾವುದೇ ಒಂದು ಅಮಾನತ ಬೇರೆಯವ್ರದ್ದು ಇರುತ್ತೆ ಅಂತ ಹೇಳಿದಾಗ ಅದರಲ್ಲಿ ಇದು ನಂದಲ್ಲಪ್ಪ ಅವ್ರದ್ದು ಅಂತ ತನ್ನತನದ ಫೀಲಿಂಗ್ ಬರೋದಿಲ್ಲ, ಮಮತೆ ಇರೋದಿಲ್ಲ. ಈ ಶರೀರನೂ ಕೂಡ ಈಶ್ವರಿಯ ಸೇವೆಗೋಸ್ಕರ ಇದೆ. ಅಮಾನತ್ ರುಹಾನಿ, ಈ ಒಂದು ಇದನ್ನು ಆತ್ಮಿಕ ತಂದೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆತ್ಮಿಕ ತಂದೆಯ ನೆನಪಿನಲ್ಲಿ ಇರಬೇಕು. ಅಮಾನತ್ ಸಮಜ್ನೆ ಸೆ, ಬಾಬಾ ಹೇಳೋದು ಇದು ನಂದಲ್ಲ, ಇದು ಪರಮಾತ್ಮಂದು ಅಂತ ತಿಳ್ಕೊಂಡಾಗ ಆತ್ಮೀಯತೆ ಅನ್ನೋದು ಬರುತ್ತೆ. ಅಪ್ನೆ ಪನ್ಕಿ ಮಮತ, ತನ್ನತನದ ಮಮತೆ ಇರೋದಿಲ್ಲ. ಇದು ಸಹಜ ಉಪಾಯ ನಿರಂತರ ಯೋಗಿ ನಷ್ಟ ಮೋಹಿಯನ್ನಾಗಿ ಮಾಡುತ್ತೆ. ತೋ ಅಬ್ ರುಹಾನಿಯತಾಕಿ, ಈಗ ಆತ್ಮೀಯತೆಯ ಸ್ಥಿತಿಯನ್ನ ಪ್ರತ್ಯಕ್ಷ ಮಾಡಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, वानप्रस्थ स्थिति में जाना है तो दृष्टि वृत्ति में भी पवित्रता को अंडरलाइन करो. ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕು ಅಂದರೆ ದೃಷ್ಟಿ ವೃತ್ತಿಯನ್ನು
ಪವಿತ್ರತೆಯ ಅಂಡರ್ಲೈನ್ ಮಾಡಿ ಅಂತ ಹೇಳ್ತಾರೆ ಬಾಬಾ. ನಮ್ಮ ದೃಷ್ಟಿ ವೃತ್ತಿನೂ ಕೂಡ ಯಾರ ಕಡಿಮೆಗಳನ್ನು ನೋಡಬಾರ್ದು, ಬಲಹೀನತೆಗಳನ್ನು ನೋಡಬಾರ್ದು. ಸದಾ ಎಂತಹ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ ಬಾಬಾ, ಕಲ್ಯಾಣಕಾರಿಯಾದಂಥ ದೃಷ್ಟಿಯನ್ನ ಇಟ್ಕೊಳ್ಬೇಕಾಗಿದೆ. अव्यक्त इशारे, महान बनने के लिए मधुरता और नम्रता का गुण धारण करो. ಮಹಾನರಾಗಬೇಕು ಅಂದರೆ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಬೇಕು. ಆಪ್ಕಾ ಹರ್ ಬೋಲ್ ಮಹಾನ್ ಹೋ, ಹರ್ मनसा संकल्प हर आत्मा के प्रति मधुर हो. हर एक को ऊंचा उठाने का स्वभाव, मधुरता का स्वभाव, निर्माणता का स्वभाव हो. ತಮ್ಮ ಪ್ರತಿಯೊಂದು ಮಾತು ಮಹಾನ್ ಆಗಿರಬೇಕು. ಪ್ರತಿ ಮನಸ ಸಂಕಲ್ಪ ಪ್ರತಿ ಆತ್ಮನ ಪ್ರತಿ ಮಧುರವಾಗಿರಬೇಕು. ಪ್ರತಿಯೊಬ್ಬರನ್ನ ಶ್ರೇಷ್ಠ ದೃಷ್ಟಿಯನ್ನ ನೋಡುವಂಥ ಸ್ವಭಾವ, ಮಧುರತೆಯ ಸ್ವಭಾವ, ನಿರ್ಮಾಣತೆಯ ಸ್ವಭಾವವಿರಬೇಕು. ಮೇರಾ ಸ್ವಭಾವ ಏಸಾ ಹೇ, ನನ್ನ ಸ್ವಭಾವ ಈ ರೀತಿ ಇದೆ ಎಂದೂ ಕೂಡ ಈ ಮಾತಿನಲ್ಲಿ ಬರಬಾರ್ದು. ಮೇರಾ ಕಹಾನ್ ಸೆ ಆಯ, ನಂದು ಅನ್ನೋದು ಎಲ್ಲಿಂದ ಬಂತು ಮಕ್ಕಳೇ? ಮೇರಾ ತೇಜ್ ಬೋಲ್ನೆ ಕಾ ಸ್ವಭಾವ ಹೇ, ಮೇರಾ ಆವೇಶ ಮೇ ಆನೆ ಕಾ ಸ್ವಭಾವ ಹೇ, ಸ್ವಭಾವ ಕೆ ವಶ್ ಹೋನಾ ಯಹಿ ಮಾಯಾ ಹೇ. ಅಯ್ಯೋ ನಾನೇನು ಮಾಡೋದು, ನಾನು ಮಾತಾಡೋದೇ ಜೋರಾಗಿ, ನಂದೇನು ಭಾವ ಇರಲಿಲ್ಲ, ಅವ್ರು ಹಂಗೆ ಮಾಡಿದ್ರು ನಾನು ಜೋರಾಗಿ ಮಾತಾಡ್ಬಿಟ್ಟೆ. ನನಗೆ ಯಾರಾದರೂ ಸ್ವಲ್ಪ ನನ್ನ ಮಾತು ಕೇಳೋದಿಲ್ಲ ಅಂದರೆ ಆವೇಶ ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಇದು ನನ್ನ ಸ್ವಭಾವ ಅನ್ನೋ ಒಂದು ಶಬ್ದವನ್ನು ಬಾಬಾ ಹೇಳ್ತಾ ಇದ್ದಾರೆ, ಹೇಳಬಾರ್ದು. ಇದು ಮಾಯೆ ಆಗಿದೆ. ಅಬ್ ಮಾಯಾ ಜೀತ್ ಬನೋ. ಈಗೇನಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ, ಮಾಯಾ ಜೀತರಾಗಬೇಕು ಮಕ್ಕಳೇ. ಅಭಿಮಾನ ಅಥವಾ ದಿಲ್ ಶಿಕಿಸ್ತ್ ಹೋನೆ ಕೆ, ईर्ष्या व आवेश में आने के स्वभाव को परिवर्तन करो. ಈಗ ಅಭಿಮಾನ ಮೂಡಾಫ್ ಆಗೋದು, ಕಂಪ್ಲೇಂಟನ್ನು ಹೇಳೋದು, ಈರ್ಷೆ, ಆವೇಶದಲ್ಲಿ ಬರುವಂಥ ಸ್ವಭಾವವನ್ನು ವರ್ತಮಾನ ಸಮಯದ ಪ್ರತಿ ಬಾಬಾ ಏನು ಹೇಳ್ತಿದ್ದಾರೆ, ಪರಿವರ್ತನೆ ಮಾಡ್ಕೊಳ್ಬೇಕು ಮಕ್ಕಳೇ. ಯಾವಾಗ ಪರಿವರ್ತನೆ ಮಾಡ್ಕೊಳ್ತೀರಾ ಆಗ ಉನ್ನತಿ ಎನ್ನೋದು ನ್ಯಾಚುರಲ್ ರೂಪದಲ್ಲಿ ಆಗತ್ತೆ. ಯಾವ ಸಂಕಲ್ಪವನ್ನು ಮಾಡೋಣ? ದೇಹದ ಅಭಿಮಾನದ ಸಂಸ್ಕಾರಗಳು ಇದೆಲ್ಲ ಮೂಡಾಫ್ ಆಗೋದು, ಮುಟ್ಟಿದ್ರೆ ಮುನಿ, ಯಾರು ಏನು ಹೇಳೋಂಗೇ ಇಲ್ಲ. ಬೆಲೂನೇನಾಗತ್ತೆ, ಬರ್ಸ್ಟ್ ಆಗತ್ತೆ. ಯಾರಾದರೂ ಮಾತು ಹೇಳಿದ್ರೆ ಮೂಡಾಫ್ ಆಗ್ತೀವಿ. ತಿರಸ್ಕಾರ ಭಾವನೆ, ಆವೇಶ. ಬಾಬಾ ಇವತ್ತಿನಿಂದ ಸ್ವಾಹ ನಿಮಗೆ ಅರ್ಪಣೆ ಮಾಡ್ತೀವಿ ಬಾಬಾ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡೋಣ. ಮೀಟೆ ಬಚ್ಚೆ ಏನು ಹೇಳಿದ್ರು ಬಾಬಾ? ಪಾವನರಾದಾಗ ಆತ್ಮೀಯ ಸೇವೆಯನ್ನ ಮಾಡುವುದಕ್ಕೆ ಯೋಗ್ಯರಾಗ್ತೀವಿ. ಆತ್ಮ ಅಭಿಮಾನಿಯಾಗಿ ಆತ್ಮಿಕ ಯಾತ್ರೆಯಲ್ಲಿ ಇದ್ದು ಅನ್ಯರಿಗೂ ಕೂಡ ಈ ಯಾತ್ರೆಯನ್ನ ಕಲಿಸ್ಕೊಡಿ ಅಂತ ಹೇಳ್ತಾರೆ ಬಾಬಾ. ಸಂಗಮದಲ್ಲಿ ನಾವು ಮಕ್ಕಳು ಯಾವ ಸಂಪಾದನೆಯನ್ನ ಮಾಡ್ತೀವಿ? ಇದು ಸತ್ಯ ಸಂಪಾದನೆ ಹೇಗೆ? ಈಗ ಯಾವ ಸಂಪಾದನೆ ಇದೆ? 21 ಜನ್ಮದವರೆಗೂ ನಡೆಯುತ್ತೆ. ಇದೆಂದು ಖಾಲಿ ಆಗೋದಿಲ್ಲ. ಕೇಳ್ತೀವಿ, ಅನ್ಯರಿಗೆ ತಿಳಿಸ್ತೀವಿ, ನೆನಪನ್ನು ಮಾಡ್ತೀವಿ, ಅನ್ಯರಿಗೆ ಮಾಡಿಸ್ತೀವಿ. ಇದು ಸತ್ಯ ಸಂಪಾದನೆ. ಸತ್ಯವಾದಂಥ ತಂದೆ ನಾವು ಮಕ್ಕಳಿಗೆ ಬಂದು ಕಲಿಸ್ಕೊಡ್ತಾರೆ. ಐಸಿ ಕಮಾಯಿ, ಇಂತಹ ಸಂಪಾದನೆ ಇಡೀ ಕಲ್ಪದಲ್ಲಿ ತಂದೆಯ ವಿನಃ ಬೇರೆ ಯಾರೂ ಮಾಡಿಸುವುದಕ್ಕೆ ಸಾಧ್ಯವಿಲ್ಲ. ದೂಸರಿ ಕೋಯಿ ಬಿ ಬೇರೆ ಇನ್ಯಾವುದೇ ಸಂಪಾದನೆ ನಮ್ಮ ಜೊತೆಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬರೋದಿಲ್ಲ ಮಕ್ಕಳೇ. ಜೊತೆಯಲ್ಲಿ ಬರೋದು ಯಾವುದು? ಬಾಬೋರ್ ನೆನಪು. ನಾವಿಲ್ಲೇನು ಸಂಸ್ಕಾರ ತುಂಬಿಕೊಳ್ತೀವಿ ಅದು ನಮ್ಮ ಜೊತೆಯಲ್ಲೇ ಬರುತ್ತೆ ಅಂತ ಹೇಳ್ತಾರೆ ಬಾಬೋರು. ಯೋಗ ಭವನದಲ್ಲಿ 22ರಿಂದ 5 ಡೇಸ್ ರೆಸಿಡೆನ್ಷಿಯಲ್ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಇರುತ್ತೆ. 7ರಿಂದ 14 ವರ್ಷದವರೆಗೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ತಿಳಿಸಿ, ಅವರಲ್ಲೂ ಉಮಂಗ ಉತ್ಸಾಹವನ್ನು ತುಂಬಿಸಿ, ಅವರು ಕೂಡ ಮಕ್ಕಳು ಕೂಡ
ಬಾಬೋರ ಜನ್ಮಸಿದ್ಧ ಅಧಿಕಾರವನ್ನು ಪಡೀಲಿ. ಇದು ಒಂದು ಸಂಪಾದನೆ ತಾನೆ. ಮಕ್ಕಳಿಗೆ ಜನ್ಮ ಜನ್ಮಾಂತರದ ಸಂಪಾದನೆ ಯಾರು ಮಾಡಿಸ್ತೀರಾ ಆ ಪುಣ್ಯ ಎಲ್ಲ ನಿಮಗೆ ಸೇರುತ್ತೆ. ಅಚ್ಚ. ಓಂ ಶಾಂತಿ. ಸ್ಪರ್ಶದಲ್ಲಿ ಆತ್ಮ ಹೂವಾಗುತ್ತಿದೆ, ನಿನ್ನ ನೆನಪಿನಲ್ಲಿ ಯಾತ್ರೆ ಸಾಗುತ್ತಿದೆ. ಸತ್ಯ ಸಂಪಾದನೆ ಮೌನದಲ್ಲಿ ಸೇರುತ್ತಿದೆ, ನಿನ್ನ ಪ್ರೀತಿಯಲ್ಲಿ ಹೃದಯ ತುಂಬುತ್ತಿದೆ. ಯೋಗ ಬಲ ಬೆಳೆಯಲು ನಿನ್ನ ಜೊತೆ ಸಾಕು, ಆತ್ಮಹಾರವಾಗಲು. ಜ್ಞಾನ ಹೇಳಿ ಕೇಳಿ ಹೃದಯ ತುಂಬುತ್ತಿದೆ, ನಿನ್ನ ಸ್ಮರಣೆಯಲ್ಲಿ ಸಂಪತ್ತು ಸೇರುತ್ತಿದೆ. ನಿನ್ನ ನೆನಪು ಸಾಕು ಯೋಗ ಬಲ ಬೆಳೆಯಲು, ನಿನ್ನ ಜೊತೆ ಸಾಕು ಆತ್ಮಹಾರವಾಗಲು. ಪತಿತದಿಂದ ಪಾವನವಾಗಿ ಬೆಳಕಾಗುತ್ತೇನೆ, ನಿನ್ನ ಯೋಗದಲ್ಲಿ ವಿಕರ್ಮ ಕರಗಿಸುತ್ತೇನೆ. ನರನಿಂದ ದೇವತೆ ದಾರಿ ಸೌಮ್ಯವಾಗಿ ತೆರೆಯುತ್ತಿದೆ, ನಿನ್ನ ಪ್ರೀತಿಯಲ್ಲಿ ಜೀವನ ಸುಂದರವಾಗುತ್ತಿದೆ. ನಿನ್ನ ನೆನಪು ಸಾಕು ಯೋಗ ಬಲ ಬೆಳೆಯಲು, ನಿನ್ನ ಜೊತೆ ಸಾಕು ಆತ್ಮಹಾರವಾಗಲು.